ಐಪಿಎಲ್ 2026 ಟೂರ್ನಿ ಈಗ ನಿಜವಾದ ರೋಚಕ ಹಂತಕ್ಕೆ ಬಂದು ನಿಂತಿದೆ. ಲೀಗ್ ಕೊನೆಯ ಹಂತದಲ್ಲಿ ಪ್ರತಿಯೊಂದು ಪಂದ್ಯವೂ ಪ್ಲೇ ಆಫ್ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಮಟ್ಟಿಗೆ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡದ ಸದ್ಯದ ಫಾರ್ಮ್ ನೋಡಿದ್ರೆ ಮತ್ತೊಮ್ಮೆ ಕಪ್ ಗೆಲ್ಲುವ ಕನಸು ಮತ್ತೆ ಅಭಿಮಾನಿಗಳ ಮನದಲ್ಲಿ ಬಲವಾಗಿ ಮೂಡಿದೆ. ಈ ಸಲನೂ ಕಪ್ ನಮ್ದೇ ಅಂತ ಅಭಿಮಾನಿಗಳು ಆತ್ಮವಿಶ್ವಾಸದಿಂದ ಮಾತನಾಡಲು ಶುರು ಮಾಡಿದ್ದಾರೆ. ಸತತ 2 ಪಂದ್ಯಗಳಲ್ಲಿ 0ಗೆ ಔಟ್ ಆಗಿ ಟೀಕೆಗೆ ಗುರಿಯಾಗಿದ್ದ ವಿರಾಟ್ ಕೊಹ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಸಿಡಿಸಿದ ಶತಕದಿಂದ ಮತ್ತೆ ತಾನು ಯಾಕೆ ಚೇಸ್ ಮಾಸ್ಟರ್ ಅನ್ನಿಸಿಕೊಳ್ಳುತ್ತೇನೆ ಎಂಬುದನ್ನ ತೋರಿಸಿದ್ದಾರೆ. ಕೆಲವರು ಕೊಹ್ಲಿ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದ ಸಮಯದಲ್ಲೇ ಒತ್ತಡದ ಪಂದ್ಯದಲ್ಲಿ ದೊಡ್ಡ ಇನ್ನಿಂಗ್ಸ್ ಆಡಿದ ಅವರು ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ. ಅದೇ ಸಮಯದಲ್ಲಿ ಅಭಿಮಾನಿಗಳಿಗೆ ಹೊಸ ಭರವಸೆಯನ್ನೂ ನೀಡಿದ್ದಾರೆ. ಕೊಹ್ಲಿಯ ಈ ಶತಕ ಕೇವಲ ವೈಯಕ್ತಿಕ ಸಾಧನೆ ಮಾತ್ರ ಅಲ್ಲ, ಆರ್ಸಿಬಿ ತಂಡದ ಆತ್ಮವಿಶ್ವಾಸವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡ ಪ್ರದರ್ಶನ. ಕೋಲ್ಕತಾ ವಿರುದ್ಧದ ಗೆಲುವಿನ ನಂತರ ಬೆಂಗಳೂರು ತಂಡ ಮತ್ತೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. 16 ಪಾಯಿಂಟ್ ಹೊಂದಿರುವ ಆರ್ಸಿಬಿ ರನ್ ರೇಟ್ನಲ್ಲೂ ಉತ್ತಮ ಸ್ಥಿತಿಯಲ್ಲಿದೆ. ಗುಜರಾತ್ ಟೈಟನ್ಸ್ ಕೂಡ 16 ಪಾಯಿಂಟ್ ಪಡೆದಿದ್ದರೂ ರನ್ ರೇಟ್ನಲ್ಲಿ ಹಿಂದೆ ಇರುವುದರಿಂದ 2ನೇ ಸ್ಥಾನದಲ್ಲಿದೆ. ಸಾಮಾನ್ಯವಾಗಿ ಐಪಿಎಲ್ನಲ್ಲಿ 16 ಪಾಯಿಂಟ್ ಬಂದ್ರೆ ಪ್ಲೇ ಆಫ್ ಬಹುತೇಕ ಖಚಿತ ಎನ್ನುವ ಲೆಕ್ಕಾಚಾರ ಇದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಬೆಂಗಳೂರು ಮತ್ತು ಗುಜರಾತ್ ತಂಡಗಳು ಈಗಾಗಲೇ ಮುಂದಿನ ಹಂತಕ್ಕೆ ಒಂದು ಕಾಲಿಟ್ಟಂತೆಯೇ ಇದೆ. ಇನ್ನೂ 13 ಲೀಗ್ ಪಂದ್ಯಗಳು ಬಾಕಿ ಇರುವ ಕಾರಣ ಉಳಿದ ತಂಡಗಳಿಗೆ ಲೆಕ್ಕಾಚಾರ ತುಂಬಾ ಕಷ್ಟಕರಾಗಿದೆ. ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿವೆ. ಈ ಬಾರಿ ಮುಂಬೈ ತಂಡದ ವೈಫಲ್ಯ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿದೆ. ಇನ್ನೊಂದೆಡೆ ಹೈದರಾಬಾದ್, ಪಂಜಾಬ್, ಬೆಂಗಳೂರು ಮತ್ತು ಗುಜರಾತ್ ತಂಡಗಳು ಮಾತ್ರ ಸ್ಥಿರ ಪ್ರದರ್ಶನ ನೀಡಿ ಪ್ಲೇ ಆಫ್ ರೇಸ್ನಲ್ಲಿ ಗಟ್ಟಿಯಾಗಿ ನಿಂತಿವೆ. ಹೈದರಾಬಾದ್ ತಂಡದ ಸ್ಥಿತಿ ನೋಡಿದರೆ ಅವರು ಬಹುತೇಕ ಪ್ಲೇ ಆಫ್ ಪ್ರವೇಶ ಖಚಿತ ಮಾಡಿಕೊಂಡಂತೆಯೇ ಕಾಣಿಸುತ್ತಿದ್ದಾರೆ. ಆದರೆ ಟಾಪ್ 2 ಸ್ಥಾನ ಬೇಕಾದ್ರೆ ಉಳಿದ ಪಂದ್ಯಗಳನ್ನು ಗೆಲ್ಲಲೇಬೇಕು. ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಭರ್ಜರಿ ಆಟ ಆಡಿದ ಕಾರಣ ಇನ್ನೂ ಪ್ಲೇ ಆಫ್ ಕನಸು ಜೀವಂತವಾಗಿದೆ. ಆದರೆ ಇತ್ತೀಚಿನ ಸೋಲುಗಳು ಅವರ ಮೇಲೆ ಒತ್ತಡ ಹೆಚ್ಚಿಸಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ಸ್ಥಿತಿ ಮಾತ್ರ ಸಂಪೂರ್ಣ 50-50. ಚೆನ್ನೈ ಮುಂದಿನ ಎಲ್ಲಾ ಪಂದ್ಯಗಳನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಆದರೂ ಇತರ ತಂಡಗಳ ಫಲಿತಾಂಶಗಳ ಮೇಲೂ ಅವಲಂಬಿಸಬೇಕಾಗಿದೆ. ರಾಜಸ್ಥಾನದ ಪರಿಸ್ಥಿತಿ ಇನ್ನೂ ಕಷ್ಟ. ಅವರಿಗೆ ಉಳಿದ 3 ಪಂದ್ಯಗಳನ್ನು ಗೆಲ್ಲಲೇಬೇಕು. ಒಂದು ಸೋಲು ಬಂದರೂ ಬಹುತೇಕ ಹೊರಗೆ ಹೋಗುವ ಸಾಧ್ಯತೆ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಪರಿಸ್ಥಿತಿ ನೋಡಿದ್ರೆ ಪ್ಲೇ ಆಫ್ ಕನಸು ಬಹುತೇಕ ಮುಗಿದಂತೆಯೇ ಕಾಣುತ್ತಿದೆ. ಅಕ್ಷರ್ ಪಟೇಲ್ ನೇತೃತ್ವದ ಡೆಲ್ಲಿ ಉಳಿದ ಎಲ್ಲಾ ಪಂದ್ಯಗಳನ್ನು ಗೆದ್ದರೂ ಕೇವಲ 14 ಪಾಯಿಂಟ್ ಮಾತ್ರ ತಲುಪಲಿದೆ. ಇಂದಿನ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಅದು ಸಾಕಾಗುವ ಸಾಧ್ಯತೆ ತುಂಬಾ ಕಡಿಮೆ. ಕೋಲ್ಕತಾದ ಪರಿಸ್ಥಿತಿ ಇನ್ನೂ ಸಂಕಷ್ಟಕರ. ಆರ್ಸಿಬಿ ವಿರುದ್ಧ ಸೋತ ಬಳಿಕ ಅವರ ಆತ್ಮವಿಶ್ವಾಸಕ್ಕೂ ದೊಡ್ಡ ಹೊಡೆತ ಬಿದ್ದಿದೆ. ಮುಂದಿನ 3 ಪಂದ್ಯಗಳನ್ನು ಗೆದ್ದರೂ 15 ಪಾಯಿಂಟ್ ಮಾತ್ರ ಸಿಗಲಿದೆ. ಹೀಗಾಗಿ ಇತರ ತಂಡಗಳ ಸೋಲುಗಳ ಮೇಲೂ ಅವಲಂಬಿಸಬೇಕಾಗಿದೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಹೆಚ್ಚು ಗಮನ ಸೆಳೆಯುತ್ತಿರುವುದು ಆರ್ಸಿಬಿ ತಂಡ. ಈ ಬಾರಿ ತಂಡದ ಆಟದಲ್ಲಿ ಕಾಣುತ್ತಿರುವ ದೊಡ್ಡ ಬದಲಾವಣೆ ಅಂದರೆ ಕೇವಲ ವಿರಾಟ್ ಕೊಹ್ಲಿ ಮೇಲೆ ಮಾತ್ರ ಅವಲಂಬನೆ ಇಲ್ಲದಿರುವುದು. ಬ್ಯಾಟಿಂಗ್ನಲ್ಲಿ ಮಧ್ಯಮ ಕ್ರಮಾಂಕವು ರನ್ ಮಾಡುತ್ತಿದೆ. ಬೌಲಿಂಗ್ ವಿಭಾಗವು ಒತ್ತಡದ ಸಂದರ್ಭಗಳಲ್ಲಿ ವಿಕೆಟ್ ಪಡೆಯುತ್ತದೆ. ಮೊದಲು ಆರ್ಸಿಬಿ ಎಂದರೆ ಕೇವಲ ಬ್ಯಾಟಿಂಗ್ ತಂಡ ಎನ್ನುವ ಮಾತು ಇತ್ತು. ಆದರೆ ಈ ಬಾರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಮತೋಲನ ಕಾಣಿಸುತ್ತಿದೆ. ಮುಖ್ಯವಾಗಿ ದೊಡ್ಡ ಪಂದ್ಯಗಳಲ್ಲಿ ತಂಡದ ಆಟಗಾರರು ಒತ್ತಡವನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತಿದ್ದಾರೆ. ಇದೇ ಒಂದು ಚಾಂಪಿಯನ್ ತಂಡದ ಲಕ್ಷಣ ಎಂದು ಕ್ರಿಕೆಟ್ ತಜ್ಞರು ಹೇಳುತ್ತಿದ್ದಾರೆ. ಕೊಹ್ಲಿಯ ಅನುಭವ, ಯುವ ಆಟಗಾರರ ಧೈರ್ಯ, ಡೆತ್ ಓವರ್ಗಳಲ್ಲಿ ಬೌಲರ್ಗಳ ನಿಯಂತ್ರಣ, ಫೀಲ್ಡಿಂಗ್ನಲ್ಲಿನ ಚುರುಕುತನ ಇವೆಲ್ಲ ಸೇರಿ ಆರ್ಸಿಬಿಯನ್ನು ಈ ಬಾರಿ ಅತ್ಯಂತ ಅಪಾಯಕಾರಿ ತಂಡವನ್ನಾಗಿ ಮಾಡಿದೆ. ಸದ್ಯದ ಫಾರ್ಮ್ ನೋಡಿದ್ರೆ ಆರ್ಸಿಬಿ ಫೈನಲ್ಗೆ ಲಗ್ಗೆ ಇಡುವ ಸಾಧ್ಯತೆ ಬಹಳ ಹೆಚ್ಚಿದೆ. ಟಾಪ್ 2 ಸ್ಥಾನದಲ್ಲಿ ಮುಗಿಸಿದ್ರೆ ಫೈನಲ್ಗೆ ಹೋಗಲು 2 ಅವಕಾಶಗಳು ಸಿಗುತ್ತವೆ. ಇದೇ ದೊಡ್ಡ ಪ್ಲಸ್ ಪಾಯಿಂಟ್. ಈಗಿನ ಲೆಕ್ಕಾಚಾರ ಪ್ರಕಾರ ಆರ್ಸಿಬಿ ಟಾಪ್ 2ರಲ್ಲಿ ಉಳಿಯುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಅದೇ ಕಾರಣಕ್ಕೆ ಅಭಿಮಾನಿಗಳ ಕನಸು ಮತ್ತೆ ಜೀವಂತವಾಗಿದೆ. ಈ ಸಲನೂ ಕಪ್ ನಮ್ದೇ ಅನ್ನೋ ಮಾತು ನಿಜವಾಗುವ ಭರವಸೆ ಮೂಡಿದೆ. ತಂಡದಲ್ಲಿ ಆತ್ಮವಿಶ್ವಾಸ ಇದೆ, ಸಮತೋಲನ ಇದೆ, ಮುಖ್ಯವಾಗಿ ಗೆಲ್ಲಬೇಕೆಂಬ ಹಸಿವು ಕಾಣಿಸುತ್ತಿದೆ.
ಮತ್ತೆ ಕಪ್ ಗೆಲ್ಲಬೇಕು ಎನ್ನುವುದು ಕೇವಲ RCB ಅಭಿಮಾನಿಗಳ ಆಸೆ ಮಾತ್ರ ಅಲ್ಲ, ಹಲವಾರು ಕ್ರಿಕೆಟ್ ಅಭಿಮಾನಿಗಳ ಭಾವನೆಯಾಗಿದೆ. ಆ ಕನಸು ಮತ್ತೊಮ್ಮೆ ನಿಜವಾಗುವ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ IPL ಅನ್ನೋದು ಯಾವಾಗ ಏನಾಗತ್ತೆ ಅನ್ನೋದನ್ನ ಊಹಿಸಲು ಕಷ್ಟ. ಒಂದು ಕೆಟ್ಟ ದಿನ ಸಂಪೂರ್ಣ ಲೆಕ್ಕಾಚಾರ ಬದಲಾಯಿಸಬಹುದು. ಆದರೂ ಸದ್ಯದ ಪ್ರದರ್ಶನ, ಆಟಗಾರರ ಫಾರ್ಮ್ ಮತ್ತು ತಂಡದ ಸಮತೋಲನ ನೋಡಿದ್ರೆ RCB ಈ ಬಾರಿ ಫೈನಲ್ ತಲುಪುವ ಪ್ರಮುಖ ಫೇವರಿಟ್ ತಂಡಗಳಲ್ಲಿ ಒಂದಾಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಈಗ ಪ್ರಶ್ನೆ ಒಂದೇ, ಮತ್ತೊಮ್ಮೆ ಕಪ್ ಬೆಂಗಳೂರಿಗೆ ಬರುತ್ತಾ ಅನ್ನೋದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.